ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ಶ್ರೀರಾಮನವಮಿ. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಈ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾನು ನನ್ನ ಮಗ ಇವಾಗ ರಾಮಾಯಣ ನೋಡೋಕೆ ಹೋಗ್ತಾ ಇದ್ದೀವಿ ಚೌಡಯ್ಯ ಹಾಲಲ್ಲಿ. ಶೋ ಹೇಗಿರುತ್ತೆ ತೋರಿಸ್ತೀನಿ, ತುಂಬ ಚೆನ್ನಾಗಿ ನಡೆಯುತ್ತೆ ಅದು. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರಾ ವ್ಲಾಗ್ಸ್. ಇವತ್ತು ಒಂದು ಶೋ ನೋಡಲಿಕ್ಕೆ ಅಂತ ಹೊರಟಿದ್ವಿ. ತುಂಬ ಚೆನ್ನಾಗಿರುತ್ತೆ. ಇದು ನನ್ನ ಮಗನಿಗೆ ತುಂಬ ಹತ್ತಿರವಾಗಿರೋ ಅಂಥದ್ದು. ಫೋರ್ಸಬಲಿ ಅವನು ನನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ, ಬನ್ನಿ ಮಮ್ಮಿ ನೋಡಿ ಅಂತ. ನಾನು ಹೆಂಗಿರುತ್ತೆ ಏನು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ, ನೀವು ನೋಡಿ. ಇಲ್ಲಿ ನಾನು ಹೇಳಕ್ಕೆ ಹೊರಟಿರೋ ಕತೆ ಶ್ರೀರಾಮಾಯಣ ದರ್ಶನಂ ಅಂತ. ಇದು ಬಂದು ಚೌಡಯ್ಯ ಮೆಮೋರಿಯಲಲ್ಲಿ ನಡೆದಿತ್ತು. ನಾವು ಈ ಶೋ ನೋಡಿದಾಗ ನಿಜವಾಗ್ಲೂ ನಾವು ಧನ್ಯೋಷ್ಣಿ. ಸಾಕ್ಷಾತ್ ಆ ರಾಮಾಯಣನೇ ನೋಡಿದಷ್ಟು ಸಂತೋಷವಾಯಿತು. ಪ್ರತಿಯೊಬ್ಬರೂ ಅಷ್ಟು ಅಭಿನಯ ಚೆನ್ನಾಗಿ ಮಾಡಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಆಂಜನೇಯ ಎಂಟ್ರಿ ಆಗ್ತಾರೆ. ಅಪ್ಪ ಸಾಕ್ಷಾತ್ ಆ ದೇವ್ರು ಬಂದಂಗಿತ್ತು. ಆ ಒಂದು ಅವರ ಬಾಡಿ ಪರ್ಸ್ನಾಲಿಟಿ ಆಗಿರ್ಬೋದು, ಅವರ ಅಭಿನಯ ಆಗಿರ್ಬೋದು, ಅವ್ರ ಕಾಸ್ಟ್ಯೂಮ್ ಆಗಿರ್ಬೋದು, ಪ್ರತಿಯೊಂದು ರಾಮಾಯಣ ಹೇಗೆ ನಡೆದಿತ್ತು ಅನ್ನೋದನ್ನು ಅಲ್ಲಿ ಪ್ರತಿಬಿಂಬಿಸ್ತಾ ಇದ್ರು. ನಿಜವಾಗ್ಲೂ ನಾವೇ ಧನ್ಯರು ಅದನ್ನು ನೋಡಿ. ಎಷ್ಟು ಚೆನ್ನಾಗಿದೆ ಆಂಜನೇಯ ಬರ್ತಾ ಇರೋದು, ರಾಮನ್ನ ಫಸ್ಟು ಭೇಟಿ ಆಗ್ತಾ ಇರೋವಂಥದ್ದು. ಈ ಶೋ ಬಗ್ಗೆ ಎಷ್ಟೇ ಮಾತಾಡಿದ್ರು ಕಮ್ಮಿ. ನನಗೆ ನಿಜವಾಗ್ಲೂ ನಾನು ನನ್ನ ಮಗನಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವನು ನನ್ನ ಕರ್ಕೊಂಡೋದ ತುಂಬ ಚೆನ್ನಾಗಿರುತ್ತೆ ಬನ್ನಿ ಅಂತ. ಅವನು ಇದು 2ನೇ ಟೈಮ್ ಹೋಗಿರೋ ಅಂಥದ್ದು. ನಿಜವಾಗ್ಲೂ ಯಾರಾದರೂ ಈ ಥರ ಶೋ ಇದ್ದರೆ ದಯವಿಟ್ಟು ಮಿಸ್ ಮಾಡಬೇಡಿ, ಖಂಡಿತವಾಗಿಯೂ ಹೋಗಿ ನೋಡಿ. ಶ್ರೀರಾಮ ಇವತ್ತು ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ನನಗೆ ಬಹಳ ಅಂದರೆ ಭಾಳ ಖುಷಿ ಇದೆ. ತುಂಬ ದಿವಸದಿಂದ ಮಾಡೋಣ ಅಂತ ಹೋಗೋದು ಸುಮ್ಮನಾಗ್ತಿದ್ದು. ಅದು ಇವತ್ತು ಮಾಡಬೇಕು ಅನ್ನೋದು ನನಗೆ ಋಣ ಇತ್ತೋ ಏನೋ. ಅದಕ್ಕೆ ನೋಡಿ, ಅಲ್ಲಿ ರಾಮನ ದರ್ಶನ ಮಾಡ್ತಾ ಇರೋ ಹನುಮಂತ, ಅವ್ರ ಮುಖದಲ್ಲಿರೋವಂಥ ಖುಷಿ ಸಂತೋಷ, ನನ್ನ ಭಗವಂತ ಸಿಕ್ಕದ ಅನ್ನೋದು ಭಾಳ ಚೆನ್ನಾಗಿತ್ತು. ನಾವಂತೂ ತುಂಬ ಅಂದರೆ ತುಂಬ ಮನಸ್ಪೂರ್ವಕವಾಗಿ ಎಂಜಾಯ್ ಮಾಡಿದಂಥ ದಿನ ಅದು ಶ್ರೀರಾಮನವಮಿ. ರಾಮ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಆ ರಾಮಾಯಣದ ಬಗ್ಗೆ ಯಾರಿಗೆ ಗೊತ್ತಿಲ್ಲ? ನಾವೆಲ್ಲರೂ ಅವಾಗಿಂದ ತಿಳ್ಕೊಂಡು ಬಂದಿರೋ ಅಂಥದ್ದು ರಾಮಾಯಣದ ಬಗ್ಗೆ. ಪ್ರತಿಯೊಬ್ಬರು ಹಿಂದೂಗಳಾಗಿ ತಿಳ್ಕೊಬೇಕಾಗಿರೋ ಅಂಥ ಒಂದು ಕತೆ ರಾಮಾಯಣ. ಇಲ್ಲಿ ಸೀತೆ ಅಪಹರಣ ಆಗಿರ್ಬೋದು, ಅವರು ವನವಾಸಕ್ಕೆ ಹೋಗಿರ್ಬೋದು, ರಾವಣ ಶಿವನ ಪೂಜೆ ಮಾಡಿ ಶಿವನ ಹೊಲ್ಸ್ಕೊಂಡಿರೋದಾಗಿರ್ಬೋದು, ಜಟಾಯುನ ಕೊಲ್ತಾ ಇರೋದಾಗಿರ್ಬೋದು, ಇದು ಸೀತೆ ಅಪಹರಣ ಮಾಡ್ತಾ ಇರೋವಂಥ ಸೀನು. ಜಟಾಯು ಬಂದು ಅವ್ರನ್ನ ತಡೀತಾರೆ, ಕರ್ಕೊಂಡು ಹೋಗ್ಬೇಡ ಅಂತ. ಆವಾಗ ಅವ್ರನ್ನ ಕಟ್ ಮಾಡಿದಂಥ ರೆಕ್ಕೆನ ಕಟ್ ಮಾಡಿದಂಥ ಒಂದು ದೃಶ್ಯ. ಇಲ್ಲಿ ಇನ್ನೊಂದೇನೆಂದರೆ ತುಂಬ ನಾವು ವಿಡಿಯೋ ಮಾಡೋ ಹಂಗಿರಲಿಲ್ಲ, ಹಾಗಾಗಿ ಸ್ವಲ್ಪನೇ ಮಾಡೋಂಥದ್ದು. ನೋಡಿ, ವನವಾಸಕ್ಕೆ ಹೋಗ್ತಾ ಇದ್ದಾರೆ ರಾಮ, ಆ ಕಣ್ಣಲ್ಲಿ ನೀರು ಬಂತು. ಏನು ಕ್ಯಾರೆಕ್ಟ್ರು ಅವರು ಇನ್ವಾಲ್ವ್ ಆಗಿದ್ರು ಅಂದರೆ, ಸತ್ಯವಾಗಲೂ ಆ ರಾಮನೇ ಸಾಕ್ಷಾತ್ ರಾಮ ಬಂದೇನೋ ಅನ್ನೋ ಥರ ಎಲ್ಲರಿಗೂ. ನಾವಿಬ್ಬರೇ ಅಂತಲ್ಲ, ಪ್ರತಿಯೊಬ್ಬರು ಆ ಚೌಡಯ್ಯ ಮೆಮೋರಿಯಲಲ್ಲಿ ಹೌಸ್ಫುಲ್ ಆಗಿತ್ತು. ಅವತ್ತು ಲಕ್ಕಿಲಿ ನಮಗೆ ಸೀಟ್ ಸಿಕ್ಕಿದ್ದು ತುಂಬ ಸಂತೋಷ ನಮಗೆ. ಇನ್ನು ಆ ಯುದ್ಧ ಹೇಗೆ ನಡೀತು, ಮತ್ತು ಅಲ್ಲಿಗೆ ಆಂಜನೇಯ ಮತ್ತು ಕಪಿಸೈನ್ಯ ಎಲ್ಲ ಹೆಂಗೆ ಸೇತುವೆನ ಕಟ್ಟಿದ್ರು, ಪ್ರತಿಯೊಂದು. ಮತ್ತು ಆಮೇಲೆ ರಾಮನ ಒಂದು ಎಂಟ್ರಿ ಆಗುತ್ತೆ ನೋಡಿ. ಅಪ್ಪ ನೋಡಿ, ಇದು ಅವರು ಲಾಸ್ಟಲ್ಲಿ ಇದನ್ನು ಜೀವಂತ ಸಮಾಧಿ ಆಗ್ತಾ ಇರೋಂಥ ಒಂದು ದೃಶ್ಯ. ಅವರು ಹೋಗ್ಬೇಕಾದ್ರೆ ಅಷ್ಟು ಇನ್ವಾಲ್ವ್ ಆಗಿರ್ತಾರೆ ಆ ಕ್ಯಾರೆಕ್ಟ್ರಲ್ಲಿ. ನೀವು ನೋಡ್ತಾ ಇರ್ಬೋದು, ಪ್ರತಿಯೊಬ್ಬರಿಗೂ ಕಣ್ಣಲ್ಲಿ ನೀರು ಬಂದುಬಿಡ್ತು ಅದು. ಇನ್ನು ನಾವು ಹೋದುವಾಗ ರಾಮಾಯಣದ ಬಗ್ಗೆ ಎಷ್ಟು ತಿಳ್ಕೊಂಡಿದ್ವೋ ಅಷ್ಟನ್ನ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಗವಾನ್ ಶ್ರೀರಾಮನು ವಿಷ್ಣುವಿನ 7ನೇ ಅವತಾರ. ರಾಮ ಪ್ರಾಚೀನ ಭಾರತದ ರಾಜನಾಗಿದ್ದ. ರಾಮನ ಧರ್ಮಪತ್ನಿ ಸೀತಾದೇವಿ. ಸೀತೆಯು ಲಕ್ಷ್ಮಿಯ ಅವತಾರ. ಶ್ರೀರಾಮ ಹಿಂದೂ ಮಹಾಕಾವ್ಯ ರಾಮಾಯಣದ ನಾಯಕ. ರಾಮ ಅಯೋಧ್ಯೆಯಲ್ಲಿ ಜನಿಸಿದ. ಅವರ ತಂದೆ ದಶರಥ ಮಹಾರಾಜ, ತಾಯಿ ಕೌಶಲ್ಯೆ. ಶ್ರೀರಾಮ ತನ್ನ ಪತ್ನಿ ಸೀತೆ ಹಾಗೂ ತನ್ನ ತಮ್ಮನೊಂದಿಗೆ 14 ವರ್ಷಗಳ ಕಾಲ ವನವಾಸ
ಅನುಭವಿಸಿದ. ಸೀತೆಯನ್ನು ಅಪಹರಿಸಿದ ರಾವಣನನ್ನು ರಾಮ ಕೊಂದ. ಶ್ರೀರಾಮ ಅತ್ಯಂತ ಶ್ರೇಷ್ಠ ಆದರ್ಶ ಪುರುಷ ಹಾಗೂ ಉತ್ತಮ ನಡತೆಗೆ ಇನ್ನೊಂದು ಹೆಸರೇ ಶ್ರೀರಾಮ. ಈ ರಾಮಾಯಣದ ಬಗ್ಗೆ ಎಷ್ಟು ಹೇಳಿದ್ರು ಅಷ್ಟೇ. ಕೊನೆಗೆ ನನ್ನ ಮಗ ಹೋಗಿ ಅವ್ರ ಹತ್ರ ಆಶೀರ್ವಾದ ತೊಗೊಂಡಿರೋ ಅಂಥ ದೃಶ್ಯ. ಅವನು ಆ ರಾಮಾಯಣ ಮತ್ತು ಮಹಾಭಾರತ ಎರಡನ್ನೂ ತುಂಬ ನೋಡ್ತಾ ಇರ್ತಾನೆ. ಎಷ್ಟಾದರೂ ಬರ್ತಾ ಇರಲಿ ಅವನಿಗೆ ಭಾಳ ಇಷ್ಟ. ಅವತ್ತು ನನ್ನನ್ನು ಕರ್ಕೊಂಡು ಹೋಗಿದ್ದು ಇನ್ನೊಂದು ಖುಷಿ ಆಯಿತು. ಮತ್ತು ಎಲ್ಲ ಆರ್ಟಿಸ್ಟು ಅಷ್ಟೇ ತುಂಬ ಪ್ರವೀಣರು ಅವರು. ತುಂಬ ದೊಡ್ಡ ಶೋ ನೋಡಿ. ಇವರು ರಾವಣನ ಕ್ಯಾರೆಕ್ಟರ್ ಮಾಡಿರೋ ಅಂಥದ್ದು ಎಷ್ಟು ಚೆನ್ನಾಗಿ ಮಾಡಿದರು ಅಂತ ಅಂದರೆ, ಆ ರಾಮನ ಜೊತೆ ಕಾನ್ವರ್ಜೇಷನ್ ಇರ್ಬೋದು, ಮತ್ತು ಆ ಲಕ್ಷ್ಮಣನ ಜೊತೆ ಲಾಸ್ಟ್ ಮೂಮೆಂಟಲ್ಲಿ ಮಾತಾಡಿರೋ ಅಂತ ಇರ್ಬೋದು, ಪ್ರತಿಯೊಂದು. ಅಂದರೆ ಇಲ್ಲಿ ಯಾರೂ ಕೆಟ್ಟವರಲ್ಲ, ಸಮಯ ಸಂದರ್ಭ ಅನ್ನೋದನ್ನು ಅಲ್ಲಿ ತೋರಿಸಿದ್ರು. ರಾವಣನು ತುಂಬ ಒಳ್ಳೆ ವ್ಯಕ್ತಿ ಅಂತೆ, ಅದನ್ನು ಇಲ್ಲಿ ಹೇಳ್ತಿರ್ತಾರೆ. ಇನ್ನು ರಾಮ ಸೇತುವೆ ಕಟ್ಟುವಾಗ ಅಲ್ಲಿ ಒಂದು ಶಿವಲಿಂಗನ ಸ್ಥಾಪನೆ ಮಾಡಬೇಕಾಗತ್ತೆ. ಅದೇ ಈಗಿರೋವಂಥ ರಾಮೇಶ್ವರ. ರಾಮ ಲಿಂಗನ ಪೂಜೆ ಮಾಡಿರೋಂಥ ಜಾಗ ಮರಳಲ್ಲಿ ಕಟ್ಟಿದ್ದಂಥ ಲಿಂಗ ಈಗಿರೋದು ರಾಮೇಶ್ವರದಲ್ಲಿ. ಅದನ್ನು ಪೂಜೆ ಮಾಡಿದಂಥವ್ರು ರಾವಣನ ಕರೀತಾನೆ. ಯಾಕೆಂದರೆ ಅತ್ಯಂತ ಶಿವಭಕ್ತ ಮತ್ತು ಅವರು ಬ್ರಾಹ್ಮಣರಾಗಿರ್ತಾರೆ. ಹಾಗಾಗಿ ನೀವೇ ಬಂದು ಮಾಡಿಕೊಡ್ಬೇಕು ಅಂದಾಗ ಗೊತ್ತು ರಾಮಂಗೆ ನನ್ನ ಮೇಲೆ ಯುದ್ಧಕ್ಕೆ ಬರೋಕ್ಕೆ ಪೂಜೆ ಮಾಡ್ತಾ ಇದ್ದಾನೆ ಅಂತ. ಆದರೆ ಅದರಲ್ಲಿ ದೊಡ್ಡತನ ಏನಿರುತ್ತೆ ಅಂದರೆ, ನಿಮ್ಮ ಯುದ್ಧ ಯಶಸ್ವಿಯಾಗಿ ಆಗಲಿ ಅಂತ ಆಶೀರ್ವಾದನ ಮಾಡಿರ್ತಾರೆ. ಇನ್ನೊಂದು ಸೀತಾದೇವಿನೂ ಅಷ್ಟೇ. ರಾಮ ಒಬ್ಬರೇ ಕೂತ್ಕೊಂಡು ಶಿವನ ಪೂಜೆ ಮಾಡೋಕ್ಕಾಗಲ್ಲ, ಸೊ ಇಬ್ಬರೂ ಮಾಡಬೇಕಾಗಿರುತ್ತೆ. ಹಾಗಾಗಿ ಸೀತಾದೇವಿಗೆ ನಾನು ನಿನ್ನ ಪೂಜೆಗೆ ಕರ್ಕೊಂಡು ಹೋಗ್ತೀನಿ ಅಂದರೆ ಅವರು ನಂಬೋದಿಲ್ಲ. ನೀನೇ ಅಪಹರಣ ಮಾಡಿ ನೀನನ್ನು ಪೂಜೆಗೆ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳ್ತಾರೆ. ಆವಾಗ ಇಲ್ಲ ಇದು ಶಿವನ ಪೂಜೆ ಆಗಿರೋದ್ರಿಂದ ಯಾವುದೇ ನೋಡಿ. ಶಿವನ ಕ್ಯಾರೆಕ್ಟರ್ ಅಂತೂ ಅಮೇಝಿಂಗ್. ನೀವು ಇವ್ರನ್ನ ಟಿ ವಿಲೆಲ್ಲ ನೋಡಿರ್ತೀರ ದೊಡ್ಡ ಶೋನಲ್ಲಿ. ಶಿವಂದು ಸೀರಿಯಲ್ ಎಲ್ಲ ಮಾಡಿದ್ರು ಇವರು, ಹರ ಮಹಾದೇವ್ ಅಂತ. ಅದರಲ್ಲಿ ಮಾಡಿರೋಂಥದ್ದು ಕ್ಯಾರೆಕ್ಟ್ರು ನಾವು ತುಂಬ ಅಂದರೆ ಸಾಕ್ಷಾತ್ ಶಿವನ್ ನೋಡೋ ಥರ ಖುಷಿಯಾಯಿತು. ನಾನು ಕಂಟಿನ್ಯೂ ಮಾಡ್ತೀನಿ. ಆವಾಗ ಇಲ್ಲ ಶಿವ ಪೂಜೆ ಮಾಡಬೇಕಾದ್ರೆ ನೀವು ಗಂಡ ಹೆಂಡ್ತಿ ಇಬ್ಬರು ಕೂತ್ಕೊಂಡು ಮಾಡಬೇಕಾಗಿರೋದ್ರಿಂದ ನಾನಿನ್ನು ಕರ್ಕೊಂಡು ಹೋಗ್ತೀನಿ, ಆದರೆ ನೀನು ಸನ್ನೆಲೂ ಕೂಡ ರಾಮಂಗೆ ಮಾತಾಡೋಂಗಿಲ್ಲ ಅಂತ ಹೇಳಿ ಒಂದು ಪ್ರಾಮಿಸ್ನ ಮಾಡಿಸ್ಕೊಂಡು ಕರ್ಕೊಂಡೋಗಿರ್ತಾರೆ. ಇನ್ನೊಂದು ದೊಡ್ಡ ಗುಣ ಅಂದರೆ, ಗೊತ್ತು ರಾಮ ನನ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇರೋ ಅಂಥ ವಿಷಯ ಗೊತ್ತಿದ್ರೂ ಯಶಸ್ವಿ ಆಗಲಿ ನಿಮ್ಮ ಒಂದು ಈ ಪೂಜೆ ಮಾಡಿಸ್ತಿರೋವಂಥದ್ದು, ಯುದ್ಧ ಗೆಲ್ಲಿ ಅಂತ ಆರಿಸ್ತಾರೆ ರಾವಣ. ಈಗ ಹೇಳಿ ಯಾರು ಕೆಟ್ಟವರು ಅಂತ ಅಲ್ವಾ? ಎಲ್ಲ ಒಳ್ಳೆಯವರೇ ಇರ್ತಾರೆ. ಸಮಯ ಸಂದರ್ಭ ಒಂದು ಇತಿಹಾಸ ಅಷ್ಟೇ. ಎಲ್ಲ ಕ್ಯಾರೆಕ್ಟ್ರುಗಳೂ ತುಂಬ ಅಂದರೆ ತುಂಬ ಚೆನ್ನಾಗಿ ಇನ್ವಾಲ್ವ್ ಆಗಿ ಮಾಡಿದರು. ನಾನು ಹೇಳ್ತೀನಲ್ಲ, ತುಂಬ ಅಂದರೆ ತುಂಬ ಈ ಶೋ ಚೆನ್ನಾಗಿ ಓಡುತ್ತೆ. ಪ್ರತಿ ಸತಿ ಬಂದಾಗ್ಲೂ ಸಾಕ್ಷಾತ್ ರಾಮಾಯಣ ನೋಡ್ದಂಗೆ. ಇನ್ನು ಲಾಸ್ಟಲ್ಲಿ ರಾವಣ ಅಂದರೆ ಸತ್ತೋದಾಗ ಲಕ್ಷ್ಮಣಂಗೆ ಹೇಳ್ತಾರೆ ರಾಮ, ಹೋಗಿ ಅವ್ರ ಆಶೀರ್ವಾದ ತಗೋ ಅಂತ. ಲಕ್ಷ್ಮಣ ನಿರಾಕರಿಸ್ತಾರೆ, ನಾನು ಅವನ ಹತ್ರ ಆಶೀರ್ವಾದ ತೊಗೊಳ್ಳಲ್ಲ ಅಂತ. ಆಗ ಇಲ್ಲ, ಅವರು ದೊಡ್ಡ ವಿದ್ವಾಂಸರು ಅಂತ ಹೇಳಿ ಇಲ್ಲಿ ರಾಮ ಕಳಿಸೋ ಅಂಥದ್ದು ಇದೆಯಲ್ಲ. ಆಮೇಲೆ ಲಕ್ಷ್ಮಣನೇ ರಾವಣಂಗೆ ಶರಣಾಗ್ತಾರೆ. ಅದಂತೂ ತುಂಬ ಚೆನ್ನಾಗಿತ್ತು. ಇಲ್ಲಿ ರಾಮ ಲಾಸ್ಟಲ್ಲಿ ಹೋಗೋ ಅಂಥದ್ದು ನೋಡಿ, ಅವ್ರು ಎಷ್ಟು ಕ್ಯಾರೆಕ್ಟರ್ ಇನ್ವಾಲ್ವ್ ಆಗಿದ್ರು ಅಂತ ಅವ್ರ ಮುಖ ನೋಡ್ತಾ ಇದ್ರೆ ನಿಮಗಿಲ್ಲಿ ಗೊತ್ತಾಗ್ತಾ ಇರ್ಬೋದು ಎಷ್ಟು ತುಂಬ ಇನ್ವಾಲ್ವ್ ಆಗಿದ್ರು ಅಂತ. ಎಲ್ಲರೂ ಫಿದಾ ಆಗಿಬಿಟ್ರು ಅವ್ರ ಆ್ಯಕ್ಟಿಂಗಿಗೆ. ಅದನ್ನು ಯಾವ ರೀತಿ ಹೇಳೋದಂತ ನನಗಂತೂ ಗೊತ್ತಾಗಲಿಲ್ಲ. ನಾನು ಅದನ್ನು ಇಟ್ಕೊಂಡೆ ನೋಡಿ. ಅವರು ಕಣ್ಣಲ್ಲಿ ನೀರು ಬರ್ತಾಯಿದೆ. ಇದು ಗೊತ್ತು ಡ್ರಾಮಾ ಅಂತ, ಬಟ್ ಅವರು ಡ್ರಾಮದ ಥರ ಮಾಡಿಲ್ಲ. ತುಂಬ ಅಚ್ಚುಕಟ್ಟಾಗಿ ಪ್ರತಿಯೊಬ್ಬರು, ಸೀತೆ ಆಗಿರ್ಬೋದು, ರಾಮ ಆಗಿರ್ಬೋದು, ಲಕ್ಷ್ಮಣ ಆಗಿರ್ಬೋದು, ಇವರು ರಾವಣ ಆಗಿರ್ಬೋದು, ಎಲ್ಲರೂ ಚೆನ್ನಾಗಿ ಮಾಡಿದಂಥವ್ರು. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ರಾಮಾಯಣದ ಬಗ್ಗೆ ಮಾಡಿರೋಂಥ ವೀಡಿಯೋ ವ್ಲಾಗ್ಸು ನಿಮಗೆಲ್ಲ ಲೈಕ್ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಹೇಗಿತ್ತು ಅನ್ನೋದನ್ನು ಪ್ಲೀಸ್ ಒಂದು ಮೆಸೇಜ್ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ.